ನಾನು ತಂದಿದ್ದೀನಿ ನಿಮಗೋಸ್ಕರ ದೇವಸ್ಥಾನದ ಶೈಲಿಯಲ್ಲಿ ಮೊಸರನ್ನ ರೆಸಿಪಿ. ಟೇಸ್ಟ್ ಅಂತೂ ಸೂಪರಾಗಿ ಇದ್ಕೊಂಡ್ರಿ. ಒಮ್ಮೆ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೊತೀರ, ಅಷ್ಟು ರುಚಿಯಾಗಿರುತ್ತೆ ಈ ಮೊಸರನ್ನ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಫಸ್ಟ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ಫಾಲೋ ಮಾಡೋದು ಮರಿಬೇಡಿ, ಲೈಕು ಶೇರು ಕಮೆಂಟ್ ಮಾಡಿ. ಈಗ ಈ ಮೊಸರನ್ನ ಮಾಡ್ಕೊಳೋಕ್ಕೆ ಬೇಕಾಗಿರುವಂಥದ್ದು ಮೊದಲು ರೈಸ್. ನಾನು ಮೊದಲೇ ಅನ್ನನ ಮಾಡಿಟ್ಕೊಂಡು ಆರ್ಸೋಕ್ಕಿಟ್ಕೊಂಡಿದ್ದೆ. ಅನ್ನ ಚೆನ್ನಾಗಿ ಆರಬೇಕು, ಆಗಲೇ ನಾವು ಮೊಸರು ಆ್ಯಡ್ ಮಾಡ್ಕೋಬೇಕು. ಈಗ ನಾನು ಮೊದಲೇ ನೋಡಿ 1 ಲೋಟ ಆಗೋಷ್ಟು ರೈಸ್ನ ಚೆನ್ನಾಗಿ ಕುಕ್ ಮಾಡಿಕೊಂಡು ಆದಷ್ಟು ಸಾಫ್ಟಾಗಿ ಬೇಯಿಸ್ಕೊಳ್ಳಿ ರೈಸ್ನ, ಆಗ ನಮಗೆ ಮೊಸರನ್ನ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಈಗ ನಾನು ಅರ್ಧ ಲೀಟ್ರ್ ನಂದಿನಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಯಾವ ಮೊಸರಾದರೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳಿ. ಈಗ ಒಂದು 4-5 ಟೇಬಲ್ ಸ್ಪೂನು ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಅಥವಾ ತುಪ್ಪನೂ ಆ್ಯಡ್ ಮಾಡ್ಕೋಬೋದು ನೀವು. ನಾನು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಒಣ ದ್ರಾಕ್ಷಿ ಆ್ಯಡ್ ಮಾಡ್ಕೊಳ್ಳಿ. ಈ ಮೊಸರನ್ನ ಟೇಸ್ಟ್ ಸೂಪರಾಗಿರುತ್ತೆ ಒಣ ದ್ರಾಕ್ಷಿ ಹಾಕ್ಕೊಳೋದಿದೆ. ಕರಿಬೇವು, ಖಾರಕ್ಕೆ ಒಣಮೆಣಸು, 1-2 ಬಾಡಿಗೆ ಮೆಣಸು ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡ್ ಇಟ್ಕೊಳ್ಳೋಣ. ಈಗ ನಾವು ಮೊದಲೇ ಮಾಡಿಟ್ಕೊಂಡಿದ್ದಂಥ ಮೊಸರು ಜೊತೆಗೆ ದಾಳಿಂಬನ ನೀಟಾಗಿ ಬಿಡಿಸಿ ಆ್ಯಡ್ ಮಾಡ್ಕೊಂಡು, ಹಾಗೆ ನಾವು ಒಗ್ಗರಣೆ ಮಾಡಿಟ್ಕೊಂಡು ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಿಕ್ಸ್ ಮಾಡಿದೆ, ರೆಡಿ ಆಯಿತು ನಮ್ಮ ದೇವಸ್ಥಾನದ ಶೈಲಿಯಲ್ಲಿ ಮಾಡುವಂಥ ಮೊಸರನ್ನ ರೆಸಿಪಿ. ಸಿಂಪಲಾಗಿ ಮಾಡ್ಕೋಬೋದು ಈ ರೆಸಿಪಿನ. ಟೇಸ್ಟ್ ಅಂತೂ ಸೂಪರ್ ಇರುತ್ತೆ. ಒಮ್ಮೆ ಮಾಡಿಕೊಂಡ್ರೆ ಮತ್ತೆ ಮಾಡ್ಕೊತೀರ ಈ ಮೊಸರನ್ನ. ಈಗಂತೂ ದೇವಸ್ಥಾನದಲ್ಲಿ ಯಾವುದೇ ಒಂದು ದೇವಸ್ಥಾನದಲ್ಲಿ ಹೋಗು ಮೊಸರನ್ನ ಪುಳಿಯೋಗರೆ ಅಂತೂ ಟೇಸ್ಟ್ ಸೂಪರಾಗಿರ್ತಾರೆ. ಅದೇ ಥರ ಇರುತ್ತೆ ಈ ಮೊಸರನ್ನ. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಬಾಯ್.